ನಾವು ಇವತ್ತು ಒಬ್ಬ ನಕಲಿ ಜ್ಯೋತಿಷಿಯ ವಂಚನೆ ಬಗ್ಗೆ ಹೇಳ್ತೀವಿ. ಈತ ಅಂತಿಂತ ಜ್ಯೋತಿಷಿ ಅಲ್ಲ, ಸಕಲ ಕಲೆ ಬಲ್ಲ ಜ್ಯೋತಿಷಿ ಈತ. ಇವನ ಕಾಯಕ ಜಾತಕ ಹೇಳೋದು, ಮಾಡೋದು ನಂಬಿ ಬಂದವರ ಭವಿಷ್ಯ ಹಾಳು ಮಾಡೋ ಕುಕೃತ್ಯ. ಆದ್ರೆ ಈ ಕಳ್ಳ ಜ್ಯೋತಿಷ್ಯದ ಜೊತೆಗೆ ಅನಧಿಕೃತ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಮಾಡಿಸಿಕೊಡುವ ದಂಧೆ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಬಂತು. ಯಲಹಂಕದಲ್ಲಿರೋ ಚೈತನ್ಯ ಎಂಬ ಜ್ಯೋತಿಷಿಯೊಬ್ಬ ಇಂತಹದೊಂದು ದಂಧೆಯನ್ನ ಹಲವು ವರ್ಷಗಳಿಂದ ಮಾಡ್ತಿದ್ದ ಅಂತ ಆತನಿಂದ ಸರ್ಟಿಫಿಕೇಟ್ ಪಡೆದವರೇ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ರು. ಈತನ ಬಗ್ಗೆ ಮಾಹಿತಿ ಪಡೆದ ಸುವರ್ಣ ನ್ಯೂಸ್ ಆತನ ದಂಧೆಯನ್ನ ಸೆರೆ ಹಿಡಿಯಲು ರಹಸ್ಯ ಕಾರ್ಯಾಚರಣೆಗೆ ಇಳಿತು. ಈಗ 10th ಇಲ್ಲಿ ಓದಿರ್ತಾನೆ, PUC ಮಾರ್ಚಲ್ಲಿ ಫೇಲ್ ಆಗಿರ್ತಾನೆ, ಜುಲೈಯಲ್ಲಿ ಫೇಲ್ ಆಗಿರ್ತಾನೆ. ಇನ್ನು ನೆಕ್ಸ್ಟ್ ಮಾಡಿಸೋ ಕಾಯಕ್ಕಾಗಲ್ಲ. ಅವಾಗ ಈ ಬೋರ್ಡ್ನ ನಾವು ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಒಬ್ಬರು ಕ್ಯಾಂಡಿಡೇಟ್ ಬರೀತಾರೆ. 2 ದಿನದಲ್ಲಿ ಎಕ್ಸಾಮ್, ಬೆಳಗ್ಗೆ 2 ಎಕ್ಸಾಮ್, ಸಾಯಂಕಾಲ ಎಕ್ಸಾಮ್ ಮಾಡ್ತಾರೆ. ಅಂದರೆ ಒಟ್ಟು 6 ಎಕ್ಸಾಮ್ 3 ದಿನದಲ್ಲಿ ನಾವು ಅಂದರೆ 5 ದಿನದಲ್ಲಿ ನಮ್ಮ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬರುತ್ತೆ. TC ಕೊಡ್ತಾರೆ, ಮೈಗ್ರೇಷನ್ ಕೊಡ್ತಾರೆ. ಅಲ್ಲಿ ಒಂದು ಕಾಲೇಜಲ್ಲಿ ಓದ್ತಾರೆ, TC ಬರುತ್ತೆ. ಸೊ ಅದನ್ನು ನಾವು ಇಟ್ಕೊಂಡು ನಾವಿಲ್ಲಿ ಅಡ್ಮಿಷನ್ ಮಾಡ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಇದು NI ವಯಸ್ಸು ಗೌರ್ಮೆಂಟ್ CET ಬರಿಬೋದು, ಇಂಜಿನಿಯರಿಂಗ್ ಹೋಗ್ಬೋದು, ಎಲ್ಲರೂ ಈ ಸರ್ಟಿಫಿಕೇಟ್ ಕೊಡ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು. ನಾವು ಇಬ್ಬರು ಸೇರಿಸಿದ್ರೆ ಕಾಲೇಜ್. ಇವಾಗಲೂ ಕೂಡ PUC ಫೇಲ್ ಆಗಿದೆ, ಕಾಲೇಜ್ ಸೇರಿಸ್ತೀವಿ. ಇವಾಗಲೂ ಈಗ ಯಾವ ಕಾಲೇಜು? ಈಗ ನೋಡಪ್ಪ, ನನಗೆ ದೇವನಹಳ್ಳಿ ಸದ್ಯಕ್ಕೆ ನಾವು ಎಲ್ಲೂ ಯಾವುದೂ ಕಾಲೇಜ್ ಮಾತಾಡೋದಿಲ್ಲ ಸರ್. ಈಗ ಅಕಸ್ಮಾತ್ ಯೂನಿವರ್ಸಿಟಿ ಅವ್ರೇನಾದ್ರು ಕಿರಿಕ್ ಮಾಡಿದ್ರು? ಯೂನಿವರ್ಸಿಟಿಯಲ್ಲೂ ಕೇಸ್ ಕೊಟ್ಟು ಎಲ್ಲ ಗೊತ್ತು, ಎಲ್ಲ ಮಾಡಿ ಅವಶ್ಯಕತೆ ಎಲ್ಲ ಮಾತಾಡ್ಕೊಂಡಿದ್ದೀವಿ. ನಾವು ಕಿಕ್ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರು ಆದರೂ ಬಂದು ನಾವು ಕಾಲ್ ಮಾಡ್ತೀವಿ. ಬೆಂಗಳೂರಲ್ಲಿ ನೋಡ್ತೀವಿ, ಯಾವುದೇ ಯೂನಿವರ್ಸಿಟಿ. ಕ್ಯಾಂಡಿಡೇಟ್ಗೂ ಓದಲ್ಲ, ಅರ್ಥ ಮಾಡ್ತೀವಿ. ಈಗ ಯಾರು ಓದಲ್ಲ, ಡಿಸ್ಟೆನ್ಸಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಬರೋದು ಯಾರು ಓದಲ್ಲ. ಈಗ ಡಿಸ್ಟೆನ್ಸ್ ಕರೆಸ್ಪಾಂಡೆನ್ಸ್ ಅಂತ 10th 12th ಬರೋದು ಇದಾಗಿದೆ. ಈಗ ನಿಮಗೆ 40K ಆಗುತ್ತೆ. ಕ್ಯಾಂಡಿಡೇಟ್ ಬಂದು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಅಂದರೆ 10th PU 2 ಸೇರಿ 40. 10th ಆದರೂ 49, 12th ಆದರೂ 42. ಅಂದರೆ ಕ್ಯಾಂಡಿಡೇಟ್ ಬಂದು ಬರೀಬೇಕು. ಎಕ್ಸಾಮ್ ಕಾಪಿ ಕೊಡ್ತೀವಿ. ಯಾಕೆ 40K ಅಂತಂದರೆ ಇಮಿಡಿಯೇಟು ತೆಗೆಯೋದು, ಆಮೇಲೆ ಅಲ್ಲಿ ಕ್ಯೂನಿಂದ ಹಿಡಿದು ಪ್ರತಿಯೊಬ್ಬರು ಕೊಟ್ಟರೆ ನಮಗೆ ಇಲ್ಲ ಅಂದರೆ ಮಾಹಿತಿ ಕೊಟ್ಟರೆ ನಾವು ಅರ್ಥ ಮಾಡ್ತೀವಿ. ಅರ್ಥ ಇದ್ದಾರೆ. ಸೊ ಈ ರೀತಿ ಕ್ಯಾಂಡಿಡೇಟ್ ಬಂದಿಲ್ಲ ಅಂದರೆ 45K ಆಗುತ್ತೆ. ಆಮೇಲೆ ಸೆಂಟರ್ ಕೊಡೋದಕ್ಕೆ ಬೆಂಗಳೂರಿಗೆ ಕೊಡ್ಬೋದು, ಮಂಗಳೂರು ಕೊಡ್ಬೋದು, ಇಲ್ಲ ಅಂತಂದರೆ ಹೊರಗಡೆ ಇಲ್ಲ ಅಂತ ಕೊಡ್ಬೋದು. ಯಾಕೆಂದರೆ ಅದು ಗೌರ್ಮೆಂಟ್ ಇಷ್ಟ. ಬೆಂಗಳೂರು ಒಂದು 2 ಸೆಂಟರ್ ಇದೆ, ಬಸವನಗುಡಿ ಒಂದು ಸೆಂಟರ್ ಇದೆ, ಆಮೇಲೆ ಬನಶಂಕರಿ ಒಂದು ಸೆಂಟರ್ ಇದೆ. ಅವ್ರಿಗೆ ಹೇಳೋಕ್ಕಾಗಲ್ಲ. ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ದರೆ ಬೇಗ ಹುಬ್ಳಿ ಧಾರವಾಡ. ಅದೇ ನಾವು ಇದು ಬೇರೆ ಬೋರ್ಡ್ಗಳ ಮಾಡ್ಕೊಬೇಡಿ, ಎಲ್ಲ ಪ್ರೈವೇಟ್. ನಮ್ಮ ಹತ್ರ ಒಂದು 300 ಬೋರ್ಡ್ ಇದ್ದಾರೆ, ಅವೆಲ್ಲ ಬೆಸ್ಟ್. ಅಂದರೆ ನಮ್ಗೆ ಉಪಯೋಗ ಆಗುತ್ತೆ ನಾನು ಹೇಳ್ತಾರೆ. ಇಷ್ಟೇ ಅಲ್ಲ, PUCನಲ್ಲಿ ಫೇಲ್ ಆದ್ರೂ ನಿಮಗೆ ಸಿಗುತ್ತೆ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಡಿಗ್ರಿ ಸೀಟು. ಇದಕ್ಕೆ ಉದಾಹರಣೆ ಎಂಬಂತೆ ಅಕ್ಷಯ್ ಅನ್ನೋ ವಿದ್ಯಾರ್ಥಿಯನ್ನ ಈತ ಕಾಲೇಜಿಗೆ ಸೇರಿಸಿದ್ದಾನೆ. ಆದ್ರೆ ಇದನ್ನ ಬೆಂಗಳೂರು ವಿಶ್ವವಿದ್ಯಾಲಯದವರ ವೆರಿಫಿಕೇಶನ್ ಮಾಡಿದ್ದಾರಂತೆ. PUC ಮಾಡ್ತಾರೋ ಡಿಗ್ರಿ ಕೊಡ್ತಾರೆ. ಯಾವ ಕಾಲೇಜ್? ಎಲ್ಲ ಕಾಲೇಜ್ ಬೋರ್ಡೇ ಕೊಡ್ತೀವಿ. ಬಿಷಪ್ ಕಾಟನ್ ಅಂತ ಕೇಳಿದ್ರೆ, ಬಿಷಪ್ ಕಾಟನ್ ಕಾಲೇಜ್ ಅಂತ ಅಂತ ಹೇಳಿದ್ರೆ ಇಲ್ಲೆಲ್ಲ ಬರುತ್ತಲ್ಲ ಸರ್, MG ರೋಡ್ ಹತ್ರ ಎಲ್ಲ. ಆ ಕಾಲೇಜ್ ಕ್ರಿಶ್ಚಿಯನ್ ಕಾಲೇಜ್, UP ಬೋರ್ಡ್ ಸರ್ಟಿಫಿಕೇಟ್, ಫೋಟೋ ಎಲ್ಲ ಬರುತ್ತೆ. ಆ ಹುಡುಗ ಅಕ್ಷಯ್ ಅಂತ ಹೇಳಿದ್ರು. ಆ ಹುಡುಗ ನಾವು ಬಿಷಪ್ ಕಾಟನ್ ಸೇರಿದ್ದೇವೆ ಸರ್. ಇದು ನೋಡಿ ಫಸ್ಟ್ BBA ಸೇರ್ಕೊಂಡು ನೀವು ಎಲ್ಲೇ ಆದರೂ ಸೇರ್ಕೋಬೋದು. ಆಗಿಲ್ಲ ಅಂತಂದ್ರೆ ನಮ್ಮ ಹತ್ರ ಒಂದು 4 ಸೇರಿಸ್ತೀವಿ, ಅದನ್ನು ನಾವು ಸೇರ್ತೀವಿ. ಇದರ ಜೊತೆ ನಿಮಗೆ TC ಬರುತ್ತೆ. ನೋಡಿದ್ರಲ್ಲ ಈತನ ಕರಾಮತ್ತು. ಇಂಥವರಿಂದಲೇ ಅಲ್ವಾ ನಮ್ಮ ಶಿಕ್ಷಣದ ಗುಣಮಟ್ಟ ಇಳಿದಿರೋದು. ಇಂಥವರಿಂದಲೇ ಅಲ್ವಾ ನಮ್ಮ ಯುವ ಜನಾಂಗ ಹಾಳಾಗ್ತಿರೋದು. ಈತನ ಹಿಂದೆ ಇರೋರು ಯಾರು ಅನ್ನೋದು ಪತ್ತೆ ಆಗ್ಬೇಕಿದೆ. ಈತನ ಸಂಪರ್ಕದಲ್ಲಿರೋ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಕಲಿ ಜ್ಯೋತಿಷಿಯ ಜಾತಕ ಪೊಲೀಸರು ಬರಿಬೇಕಾಗಿದೆ. ಬೆಂಗಳೂರಿನಿಂದ ತೇಜಸ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.